ನಿನಗಾಗಿ ಭಾಗ 67. ಅವನಿಗೆ ಒಂದು ದೊಡ್ಡ ಆಲೋಚನೆ ಹೊಳೆಯುತ್ತದೆ. ತಿಂಡಿಯನ್ನು ಕೂಡ ಎಲ್ಲಿ ಮಾಡಿದ್ದಳೋ ತಿಳಿಯುತ್ತಿಲ್ಲ. ಏಕೆಂದರೆ ಇಷ್ಟು ದಿನಗಳ ಕಾಲ ಅವಳು ತನ್ನ ಜೊತೆಯಲ್ಲಿ ಇದ್ದಳು. ಅವಳು ಮಾಡುವ ಪ್ರತಿ ಕೆಲಸವೂ ನನಗೆ ತಿಳಿಯುತ್ತಿತ್ತು. ಅಂದ ಮೇಲೆ ಅವಳು ಮಾಡುವ ತಿಂಡಿ ಹೇಗೆ ತಿಳಿಯುವುದಿಲ್ಲ? ಅಥವಾ ಏನಾದರೂ ದೊಡ್ಡ ವಿಷಯ ಇದರ ಹಿಂದೆ ಅಡಗಿದೆಯೇ? ನಾನು ಏನು ಅಂತ ಹುಡುಕಲೇಬೇಕು, ಈ ಸತ್ಯವನ್ನು ಭೇದಿಸಲೇಬೇಕು ಅಂತ ವಿಕ್ರಮ್ ಅಂದುಕೊಂಡ. ಈಗಲೂ ಕೂಡ ದಮಯಂತಿಯ ನಡವಳಿಕೆಯನ್ನು ನೋಡಿದರೆ ಅನುಮಾನ ಬರುವ ರೀತಿ ನಡೆದುಕೊಳ್ಳುತ್ತಿದ್ದಾಳೆ ಅಂತ ವಿಕ್ರಮ್ ಅಂದುಕೊಂಡ. ವಿಕ್ರಮ್ ಗೆಳೆಯ ಕಿರಣ್ ಬರೋವರೆಗೂ ಅವರ ಅಮ್ಮನ ಆಪರೇಷನನ್ನು ಮುಂದೂಡಲಾಗಿತ್ತು. ಏಕೆಂದರೆ ಕಿರಣ್ ಅಮೆರಿಕದಲ್ಲಿ ದೊಡ್ಡ ಹಾರ್ಟ್ ಸರ್ಜನ್ ಆಗಿದ್ದನು. ಅವನು ನಾಳೆ ಬರುತ್ತಾನೆ, ಬಂದು ಇವರ ಆಪರೇಷನ್ ಮಾಡುತ್ತಾನೆ ಅಂತ ಅವನು ಭಾವಿಸುತ್ತಿದ್ದ. ಕಿರಣ್ ತುಂಬ ಒಳ್ಳೆಯವನು. ಇವರ ಮನೆಯಲ್ಲಿ ಬೆಳೆದ, ಇವರು ಸಾಕಿದ್ದ ಮಗುವಾಗಿದ್ದ. ಆದ್ದರಿಂದ ಇವನಿಗೆ ಅಮ್ಮನ ಮೇಲೆ ಅಷ್ಟೊಂದು ಭಯವಿಲ್ಲ. ದೊಡ್ಡ ದೊಡ್ಡ ಕೇಸ್ಗಳನ್ನು ಡೀಲ್ ಮಾಡಿದ್ದಾನೆ. ಇನ್ನು ಇದು ಎಷ್ಟು ಮಾತ್ರ ಅಂತ ಅಂದುಕೊಂಡ. ವಿಕ್ರಮ್, ನಾನು ಏನಾದರೂ ಸಹಾಯ ಮಾಡಲ್ಲ, ನಿನ್ನನ್ನು ಎಲ್ಲಿ ಡ್ರಾಪ್ ಮಾಡಬೇಕು ಹೇಳು ಅಂತ ಹೇಳಿದಾಗ ಅವಳು ನನ್ನ ಗೆಳತಿ ಬಂದಿದ್ದಾಳೆ ಅಂತ ಅವಳು ಹೇಳಿದಾಗ ನಾನು ಆಯಿತು ಅಂತ ತಲೆ ಅಲ್ಲಾಡಿಸಿದ್ದೆ. ಸಾರಿ, ಬೇಜಾರು ಮಾಡಿಕೊಳ್ಳಬೇಡಿ, ಗೆಳತಿ ಜೊತೆ ಸ್ವಲ್ಪ ಮಾತನಾಡಬೇಕು. ಅವಳು ನೀವು ಇದ್ದರೆ ತುಂಬ ಡಿಸ್ಕಂಫರ್ಟ್ ಆಗುತ್ತಾಳೆ. ನೀವು ತುಂಬ ಶ್ರೀಮಂತರು ಅಲ್ಲವೇ? ಪ್ಲೀಸ್ ಬೇಸರ ಮಾಡಿಕೊಳ್ಳಬೇಡಿ, 5 ನಿಮಿಷ ಬಂದು ಬಿಡುತ್ತೇನೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ಹೋದಳು. ನಾನು ಅವಳನ್ನು ಈ ಸಲ ಗಟ್ಟಿಯಾಗಿ ತಬ್ಬಿಕೊಂಡಿಲ್ಲ. ಮೋಸ ಕಪಟ ತುಂಬಿರುವ ಹುಡುಗಿ ಇವಳು. ನನ್ನ ಪ್ರೀತಿಯ ದಮಯಂತಿ ಅಲ್ಲ ಅಂತ ಅನಿಸಿತು. ಅವಳನ್ನು ಗಟ್ಟಿಯಾಗಿ ನನ್ನ ಕೈಗಳಿಂದ ಬಂಧಿಸಬೇಕು ಅಂತ ಅನಿಸಲಿಲ್ಲ. ಬದಲಿಗೆ ಇವಳು ಹೋದರೆ ಇವಳ ಹಿಂದೆ ನಾನು ಫಾಲೋ ಮಾಡಿ ಇವಳು ಏನು ಮಾಡುತ್ತಿದ್ದಾಳೆ ಅದನ್ನು ನೋಡಬೇಕು ಅಂತ ಅಂದುಕೊಂಡಿದ್ದೆ. ಅದೇ ರೀತಿ ಆಯಿತು. ಅವಳು ಹೋದಳು. 1-2 ಕ್ಷಣ ಆದ ಮೇಲೆ ನಾನು ಕೂಡ ಹಿಂದೆ ಹೋದೆ. ಅವಳು ತುಂಬ ಬೇಗ ಹೋಗುತ್ತಿದ್ದಳು. ನನ್ನ ಹುಡುಗರಿಗೂ ಕೂಡ ಅವಳು ಬರುತ್ತಾಳೆ, ಅವಳ ಮೇಲೆ ನಿಗಾ ಇಡು ಅಂತ ಹೇಳಿದಾಗ ನನ್ನ ಕೆಲಸದವನು ಹೇಳುತ್ತಾನೆ, ಸರ್, ನೀವು ಕೂಡ ಎಲ್ಲರ ರೀತಿ ಮದುವೆಯಾಗಿ ಸ್ವಲ್ಪ ದಿನ ಆಗಿದೆ, ಆಗಲೇ ಅಮ್ಮ ಅವರ ಮೇಲೆ ಅನುಮಾನ ಪಡುತ್ತಿದ್ದೀರಾ ಅಂತ ಮಾತನಾಡಿದ. ಆಗ ನನಗೆ ಏನೋ ಹೇಳಬೇಕು ತಿಳಿದಿಲ್ಲ. ಕೋಪದಿಂದ ಅವನ ಕಡೆ ನೋಡಿದಾಗ ಅವನು ತಲೆಬಾಗಿಸಿ, ಆಯಿತು ಸರ್, ನೀವು ಏನು ಹೇಳಿದರೆ ಅದೇ ಮಾಡುತ್ತೇನೆ ಅಂತ ಹೇಳಿದ್ದ. ಇವನಿಗೂ ಕೂಡ ಅದೇ ರೀತಿ ಅನಿಸುತ್ತಿದೆ. ನಾನು ಪ್ರೀತಿಸಿದ ಹೆಂಡತಿ, ನನ್ನ ಪ್ರೀತಿಯ ಹೆಂಡತಿ, ಅವಳನ್ನು ನಾನು ಪರೀಕ್ಷೆ ಮಾಡಬೇಕು, ಅವಳನ್ನು ಫಾಲೋ ಮಾಡಬೇಕು. ಎಷ್ಟು ವಿಪರ್ಯಾಸ! ಬದುಕು ಏಕೆ ಇಷ್ಟೊಂದು ಕಷ್ಟ ಆಗುತ್ತದೆ ಅಂತ ಅವನು ಅಂದುಕೊಳ್ಳುತ್ತಿದ್ದ. ಆದರೆ ಬದುಕು ಅಷ್ಟೊಂದು ಕಷ್ಟವಾಗಿ ಬಿಟ್ಟಿದೆ. ವಿಕ್ಕಿ ನನ್ನ ಬದುಕಿನಲ್ಲಿ ಬಂದಾಗಿದೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅವಳ ಬದುಕಿನಲ್ಲಿ ಬಂದಾಗಿರಬಹುದು. ವಿಕ್ಕಿಯನ್ನು ಮೀಟ್ ಮಾಡಲು ಹೋಗಿರಬಹುದು. ಏಕೆಂದರೆ ಇವಳು ಈ ವ್ಯಕ್ತಿಯನ್ನು ಬಿಟ್ಟರೂ ಅವನು ಬಿಡುವುದಿಲ್ಲ ಇವಳನ್ನು. ಒಂದು ಬಾರಿ ಇಷ್ಟಪಟ್ಟ ಮೇಲೆ ಅದು ಹೇಗೇ ಇರಲಿ, ಅವನು ಅದನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡುತ್ತಾನೆ. ಚಿಕ್ಕಂದಿನಿಂದಲೂ ಕೂಡ ಅವನು ಅದೇ ರೀತಿ. ಯಾವುದೋ ಒಂದು ಸುಂದರವಾದ ಕಾರು, ಆ ಕಾರಿನಲ್ಲಿ ಅವಳು ಕುಳಿತುಕೊಂಡಳು, ಫ್ರಂಟ್ ಸೀಟಿನಲ್ಲಿ. ನನ್ನ ಹುಡುಗರು ಬೇಜಾರು ಮಾಡಿಕೊಳ್ಳುತ್ತಾರೆ. ಅವರಿಗೆ ನನ್ನ ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಆದ್ದರಿಂದ ಹುಡುಗರಿಗೆ ಈ ವಿಷಯ ತಿಳಿಯದೇ ಇದ್ದರೆ ಸರಿ ಅಂತ ಅನ್ನಿಸಿ ನಾನೇ ಕಾರಿನಲ್ಲಿ ಒಬ್ಬನೇ ಕುಳಿತುಕೊಂಡು ಕಾರನ್ನು ಅವರ ಹಿಂದೆ ಫಾಸ್ಟಾಗಿ ಡ್ರೈವ್ ಮಾಡುತ್ತಿದ್ದೆ. ನನ್ನ ಪ್ರೀತಿಯ ಹೆಂಡತಿ ಕಾರಿನಲ್ಲಿ ಇರುವ ಹುಡುಗ ಯಾರೋ ಅಂತ ತಿಳಿಯುತ್ತಿಲ್ಲ. ಏಕೆಂದರೆ ಅವನ ಮುಖಕ್ಕೆ ಮಾಸ್ಕ್ ಹಾಕಿರುವ ರೀತಿ ಇದೆ. ಅವನು ಏನು ಮಾಡುತ್ತಿದ್ದಾನೆ, ಎಲ್ಲಿ ಹೋಗುತ್ತಿದ್ದಾನೆ ತಿಳಿಯುತ್ತಿಲ್ಲ. ಆದರೂ ಕೂಡ ಅವನ ಹಿಂದೆ ಫಾಲೋ ಮಾಡಿದಾಗ ಅವನು ಹೋಗುತ್ತಿರುವ ಜಾಗ ನೋಡಿ ನಾನು ಬೆಚ್ಚಿದೆ. ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗುತ್ತಿದ್ದಾನೆ. ಈಗ ಇನ್ನು ಅವನಿಗೆ ಭಯವಾಯಿತು. ಅವನ ಎದೆ ಬಡಿದುಕೊಳ್ಳುತ್ತಿದೆ. ಕಾರಿನಿಂದ ಒಂದು ಸುಂದರವಾದ ಹುಡುಗ ಇಳಿದ. ಅದು ಬೇರೆ ಯಾರೂ ಅಲ್ಲ, ವಿಕ್ಕಿ. ತುಂಬ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿದ್ದ. ಅವನ ಜೊತೆ
ಅವಳು ಕೂಡ ಇಳಿದಳು. ಅವನು ಫ್ರಂಟ್ ಡೋರನ್ನು ತೆಗೆದ ತಕ್ಷಣ ಅವಳು ತುಂಬ ನಯವಾಗಿ ಇಳಿದಳು. ಈಗ ವಿಕ್ರಮ್ ಎದೆ ನಿಜವಾಗಲೂ ಹೊಡೆದು ಹೋಯಿತು. ಅವರಿಬ್ಬರು ಕೈ ಹಿಡಿದುಕೊಂಡು ಖುಷಿಯಿಂದ ಹೋಟೆಲ್ ಒಳಗಡೆ ಹೋಗುತ್ತಿದ್ದಾರೆ. ಆ ಹೋಟೆಲ್ ತುಂಬ ದೊಡ್ಡದು. ಹೋಟೆಲ್ ರೂಮಿಗೆ ಹೋಗುವಂಥ ಕೆಲಸ ಅಂದರೆ ದೈಹಿಕವಾಗಿ ಒಂದಾಗುವುದು ಅಲ್ಲವೇ? ಹಾಗಾದರೆ ಇವಳು ನನ್ನ ಜೊತೆ ಇಷ್ಟು ದಿನ ನಾಟಕ ಆಡಿದ್ದು ನಿಜವಾಗಲೂ ವಿಕ್ಕಿಯನ್ನೇ ಪ್ರೀತಿ ಮಾಡುತ್ತಾ ಇರಬಹುದು. ಅವರಿಬ್ಬರು ಸೇರಲು ಬಂದಿದ್ದಾರೆ. ಹೇಗಿದ್ದರೂ ಅವಳ ಹೊಟ್ಟೆಯಲ್ಲಿ ಇರುವ ಮಗು ಅವನದೇ ಅಲ್ಲವೇ ಅಂತ ಅವನು ಹಿಂದೆ ಅವಳ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸಲು ಶುರು ಮಾಡಿದ. ನಂತರ ರಿಸೆಪ್ಷನ್ ಕೌಂಟರ್ನಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ವಿಕ್ಕಿ ಅನ್ನುವ ಹೆಸರಿನಲ್ಲಿ ರೂಮನ್ನು ಬುಕ್ ಮಾಡಿದ್ದರು ಅನ್ನುವ ವಿಷಯ ತಿಳಿಯಿತು. ಆದರೆ ಅವರಿಬ್ಬರು ತುಂಬ ಹ್ಯಾಪಿಯಾಗಿ ಇರುವ ರೀತಿ ಇದ್ದರು. ನನಗಂತೂ ತುಂಬ ಭಯವಾಗುತ್ತಿದೆ. ನನ್ನ ಬದುಕಿನಲ್ಲಿ ಸಿಕ್ಕಿದ ಒಂದೇ ಒಂದು ನಕ್ಷತ್ರ ನನ್ನ ದಮಯಂತಿ. ಅವಳಿಂದ ಬದುಕು ಸುಂದರವಾಗಿಸಿಕೊಳ್ಳೋಣ ಅಂತ ಅಂದುಕೊಂಡೆ. ಬದುಕಿನಲ್ಲಿ ಚೆನ್ನಾಗಿ ಇರೋಣ ಅಂತ ಕನಸು ಕಾಣುತ್ತಿದ್ದೆ. ಆದರೆ ಇವನು ಮಾಡಿದ ಕೆಲಸದಿಂದ ಎಲ್ಲ ಹಾಳಾಗಿ ಹೋಗುತ್ತಿದೆ. ಈ ವಿಕ್ಕಿ ಹೇಗೆ ಬಂದ? ಅವರಿಬ್ಬರು ಅಲ್ಲೇ ಡಿನ್ನರ್ಗೆ ಕುಳಿತುಕೊಂಡರು. ತುಂಬ ಸ್ಪೆಷಲ್ ಆದ ಟೇಬಲನ್ನು ಬುಕ್ ಮಾಡಿದ್ದ. ಅದರಲ್ಲಿ ಇವರಿಗಾಗಿ ಸರ್ಪ್ರೈಸ್ ಇತ್ತು. ಅವಳು ತುಂಬ ಖುಷಿಯಿಂದ ಇದ್ದಳು. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳುತ್ತಿದ್ದರು. ಅವರಿಬ್ಬರು ಪರ್ಫೆಕ್ಟ್ ಕಪಲ್ ರೀತಿ ಇದ್ದರು. ಕೊನೆಗೆ ಅವನು ಅವಳ ಹಣೆಗೆ ಮುತ್ತನ್ನು ಕೊಟ್ಟ. ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗುತ್ತಿದೆ. ಹೋಗಿ ಕಿರುಚಿದರೆ ಇವರ ಮುಂದಿನ ಸ್ಟೆಪ್ ತಿಳಿಯುವುದಿಲ್ಲ. ಏನು ಮಾಡುತ್ತಾರೆ ನೋಡೋಣ ಅಂತ ಅಲ್ಲೇ ಇದ್ದ ಚೇರಿನಲ್ಲಿ ಕುಳಿತ. ವಿಕ್ರಮ್ಗೆ ಒಂದು ಕಡೆ ಅಮ್ಮನ ಆಪರೇಷನ್, ಇನ್ನೊಂದು ಕಡೆ ದಮಯಂತಿ ತನ್ನ ಹಳೆಯ ಪ್ರಿಯತಮನ ಜೊತೆ ಈ ರೀತಿ ಇರುವುದನ್ನು ನೋಡಿ ತುಂಬ ದುಃಖವಾಗುತ್ತದೆ. ನಾನು ಏನು ತಪ್ಪು ಮಾಡಿದೆ? ಎಲ್ಲ ಕಷ್ಟಗಳು ನನಗೆ ಇಂದು ಏನಾದರೂ ಅವಳು ಅವನ ಜೊತೆ ಬೆಡ್ಡನ್ನು ಹಂಚಿಕೊಂಡರೆ ನನ್ನ ಪಾಲಿಗೆ ಅವಳು ಇಲ್ಲ. ಅವಳ ನನ್ನ ಸಂಬಂಧ ಮುಗಿದು ಹೋಯಿತು ಅಂತ ಇವನು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವರಿಬ್ಬರು ಖುಷಿಯಿಂದ ಒಬ್ಬರ ಕೈಯನ್ನು ಒಬ್ಬರು ಹಿಡಿದುಕೊಂಡು ಹೊರಬಂದರು. ಇವನು ಸೈಡಿಗೆ ಬಂದ. ಅವರಿಗೆ ಕಾಣದಂತೆ ವಿಕ್ಕಿ ಒಂದು ಸೂಪರ್ ಡೆಲಕ್ಸ್ ರೂಮನ್ನು ಬುಕ್ ಮಾಡಿದ್ದ. ಆ ರೂಮಿನಲ್ಲಿ ಇಬ್ಬರು ಸೇರುತ್ತಿದ್ದರು. ರೂಮಿನ ಬಾಗಿಲನ್ನು ಇಬ್ಬರು ಹಾಕಿಕೊಂಡರು. ಈಗ ನನ್ನ ಭಯ ಜಾಸ್ತಿಯಾಗಿ ನಾನು ವೇಟರ್ ಡ್ರೆಸ್ಸಿನಲ್ಲಿ ಆ ರೂಮಿನ ಒಳಗಡೆ ಹೋದೆ. ಬಾಗಿಲನ್ನು ತೆಗೆಯಲು ತುಂಬ ಕಷ್ಟ ಪಡುತ್ತಿದ್ದರು. ಪದೇ ಪದೇ ಸರ್, ನಿಮ್ಮ ರೂಮಿನಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದೆ, ಅದನ್ನು ಚೆಕ್ ಮಾಡಲು ಹೇಳಿದ್ದಾರೆ ಅಂತ ಹೇಳಿದಾಗ ವಿಕ್ಕಿ ಬಾಗಿಲನ್ನು ತೆಗೆದ. ನಂತರ ನಾನು ಒಳಗೆ ಹೋಗಿ ಅಲ್ಲಿ ಏನು ನಡೆಯುತ್ತದೆ ಅಂತ ನೋಡಿದಾಗ ಬೆಚ್ಚಿದೆ. ಇಬ್ಬರು ಬಾತ್ರೂಮಿನಲ್ಲಿ ಇದ್ದಾರೆ. ಮೊದಲು ದಮಯಂತಿ ಬಾತ್ರೂಮಿನಲ್ಲಿ ಇದ್ದಳು. ನಂತರ ವಿಕ್ಕಿ ಬಾಗಿಲನ್ನು ತೆಗೆದು ಅವನು ಕೂಡ ಬಾತ್ರೂಮ್ಗೆ ಹೋದ. ಅಲ್ಲಿಯ ಬಾಗಿಲನ್ನು ಹಾಕಿಕೊಂಡು ಹೋಗುವುದಕ್ಕಿಂತ ಮುಂಚೆ ಅವನು ಹೇಳುತ್ತಾನೆ, ನೀವು ಎಲ್ಲ ಕೆಲಸವನ್ನು ಮಾಡಿ ಹೋಗಿ, ನಮ್ಮಿಬ್ಬರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ, ಅದು ಈಗಲೇ ಆಗಬೇಕು ಅಂತ ನಗುತ್ತಾ ಬಾತ್ರೂಮ್ಗೆ ಹೋದ. ಆಗ ನನಗೆ ಕಳೆದಿದ್ದ ಆ ಮಧುರ ಕ್ಷಣಗಳು ನೆನಪಾದವು. ಅಂದರೆ ನಾವಿಬ್ಬರು ವಾಶ್ರೂಮಿನಲ್ಲಿ ಯಾವಾಗಲೂ ರೊಮ್ಯಾನ್ಸ್ ಮಾಡುತ್ತಾ ಇದ್ದಿದ್ದು. ಅದು ನನ್ನ ಸುಂದರವಾದ ಕ್ಷಣಗಳು ಅಂತ ಅಂದುಕೊಂಡಿದ್ದೆ. ಆದರೆ ಅವಳು ಕೂಡ ವಿಕ್ಕಿಯ ಜೊತೆ ಅದೇ ರೀತಿ ಕ್ಷಣಗಳನ್ನು ಕಳೆಯಲು ಪ್ರಯತ್ನಿಸುತ್ತಿದ್ದಾಳೆ. ಅಂದರೆ ಇವಳು ನನ್ನವಳಲ್ಲ, ನನಗಾಗಿ ಇರುವವಳು ಕೂಡ ಅಲ್ಲ. ವಿಕ್ಕಿ ಬಗ್ಗೆ ನೆನೆಸಿಕೊಂಡಾಗ ಕೋಪ ಬಂತು. ಚಿಕ್ಕಂದಿನಿಂದಲೂ ಅವನಿಗೆ ತುಂಬ ಬೇಸರವಿತ್ತು, ನನ್ನನ್ನು ಏನಾದರೂ ಮಾಡಿ ಕೆಳಗೆ ಇಳಿಸಬೇಕು ಅಂತ. ಅದಕ್ಕಾಗಿ ತಂಗಿಯನ್ನು ಪ್ರೀತಿಯ ಬಲೆಯಲ್ಲಿ ಬೀಳಿಸಿದ. ಅವಳು ಇವನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಾಳೆ ಅಂತ ತಿಳಿದ ಮೇಲೆ ಅವಳನ್ನು ಮದುವೆಯಾಗಿ ತನಗೆ ಕಷ್ಟ ಕೊಡಬೇಕು ಅನ್ನುವುದು ವಿಕ್ಕಿಯ ದೊಡ್ಡ ಸಂಚಾಗಿತ್ತು. ಈ ವಿಷಯ ತಿಳಿದ ನಾನು ತಂಗಿಗೆ ಸಮಾಧಾನ ಮಾಡುತ್ತಿದ್ದೆ. ಅವನು ಒಳ್ಳೆ ಹುಡುಗನಲ್ಲ, ತುಂಬ ಜನ ಹುಡುಗಿಯರ ಜೊತೆ ಸಂಬಂಧವಿದೆ, ನಿನ್ನನ್ನು ಕೇವಲ ನಮ್ಮ ಆಸ್ತಿಗಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಅವನು ಅವರ ಅಪ್ಪ ಅಮ್ಮನಿಗೆ ಸ್ವಂತ ಮಗನಲ್ಲ, ಅವರಿಂದ ಅವನಿಗೆ ಏನೂ ಸಿಗುವುದಿಲ್ಲ. ನೀನು ಈಗಲಾದರೂ ಕಣ್ಣನ್ನು ತೆರೆ ಅಂತ
ಅವಳಿಗೆ ಹೇಳಿದಾಗ ಅವಳು ನನ್ನ ಜೊತೆ ಸಂಬಂಧವನ್ನು ಕಟ್ ಮಾಡಿಕೊಂಡು ನನಗೆ ವಿಕ್ಕಿ ಒಬ್ಬನೇ ಸಾಕು, ನೀನು ಬೇಡ ಅಂತ ಹೇಳಿದಳು. ಈ ವಿಷಯದಲ್ಲಿ ಮನೆಯಲ್ಲಿ ಪ್ರತಿದಿನ ಜಗಳವಾಗುತ್ತಿತ್ತು. ಅಮ್ಮನಿಗೆ, ನನಗೆ, ತಂಗಿಗೆ. ಒಂದು ದಿನ ಅಪ್ಪ ನನ್ನನ್ನು ಕೂರಿಸಿಕೊಂಡು, ನೀನು ಹೇಳುವಷ್ಟು ಹೇಳಿದ್ದೀಯ, ನಾನು ಹೇಳಿದ್ದೇನೆ. ಅವರಿಬ್ಬರು ಒಪ್ಪಿಲ್ಲವಾದರೆ ಅವರಿಬ್ಬರ ಹಣೆ ಬರಹ, ಬಿಟ್ಟು ಬಿಡು ಎಂದು ಕೂಡ ನೀನು ಚಿಂತೆ ಮಾಡಬೇಡ. ನಿನ್ನ ತಂಗಿಗೆ ನೀನು ಮಾಡಬೇಕಾದ ಎಲ್ಲವನ್ನು ಮಾಡಿದ್ದೀಯ, ಆದರೆ ಅವಳಿಗೆ ಅದನ್ನು ಉಳಿಸಿಕೊಳ್ಳುವ ಶಕ್ತಿಯಿಲ್ಲ ಅಂತ ಅಪ್ಪ ಹೇಳಿದರು. ಅಂದಿನಿಂದ ನಾನು ಆ ವಿಷಯವನ್ನು ಮರೆತಿದ್ದೆ. ಪುನಃ ವಿಕ್ಕಿ ಇಲ್ಲೇ ಬಂದು ನನ್ನ ಬದುಕನ್ನು ಹಾಳು ಮಾಡುತ್ತಿದ್ದಾನೆ. ನನ್ನ ತಂಗಿ ಆರೋಗ್ಯ ಹಾಳಾಗಲು ಅವನೇ ಕಾರಣನಾಗಿದ್ದ. ಇಂದು ನನ್ನ ಹೆಂಡತಿಯ ಜೊತೆ ಒಂದೇ ರೂಮಿನಲ್ಲಿ ಸರಸ ಆಡುತ್ತಿದ್ದಾನೆ ನನ್ನ ಕಣ್ಣೆದುರಿಗೆ. ಇದನ್ನು ನಾನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನನ್ನನ್ನು ಅಷ್ಟು ಪ್ರೀತಿಸುವ ರೀತಿ ಇದ್ದಳು ದಮಯಂತಿ. ನನಗಾಗಿ ಏನಾದರೂ ಮಾಡುವ ರೀತಿ ಇದ್ದವಳು ಈಗ ಒಂದೇ ಒಂದು ಕ್ಷಣದಲ್ಲಿ ಎಲ್ಲವನ್ನು ಯಾಮಾರಿಸಿದ್ದಾಳೆ. ನನ್ನ ಪ್ರಪಂಚ ಕುಸಿದು ಹೋಯಿತು ಅಂತ ಅವನು ಅಲ್ಲೇ ಕೆಳಗೆ ಕುಸಿದ. ಬಾತ್ರೂಮಿನ ಒಳಗಡೆಯಿಂದ ಇಬ್ಬರ ಶಬ್ದ ಕೇಳಿಸುತ್ತಿತ್ತು. ಅವಳು ಪ್ಲೀಸ್ ಕಣೋ, ಅಲ್ಲಿ ಮುಟ್ಟಬೇಡ, ಇಲ್ಲಿ ಮುಟ್ಟಬೇಡ ಅಂತ ಹೇಳುತ್ತಿದ್ದಾಳೆ. ಎಲ್ಲವನ್ನು ಮುಟ್ಟುತ್ತೇನೆ. ನಿನ್ನ ಗಂಡ ಮೂರ್ಖ. ಇಷ್ಟು ದಿನವಾದರೂ ನಿನ್ನ ಜೊತೆ ದೈಹಿಕವಾಗಿ ಸೇರಿಲ್ಲ. ಇಂದು ನಾವಿಬ್ಬರು ಒಂದಾಗೋಣ ಅಂತ. ಅವರಿಬ್ಬರು ತುಂಬ ರೊಮ್ಯಾಂಟಿಕ್ ಆದ ಮಾತುಗಳನ್ನು ಮಾತನಾಡುತ್ತಿದ್ದಾರೆ. ಆ ಮಾತುಗಳು ಇವನ ಕಿವಿಗೆ ಬಿದ್ದಷ್ಟು ಇವನಿಗೆ ನೋವಾಗುತ್ತಿತ್ತು. ಇವನು ತುಂಬ ದುಃಖದಲ್ಲಿ ಇದ್ದ. ಇವನಿಗೆ ಇವನ ಸಂಪೂರ್ಣ ಜಗತ್ತು ಮುಗಿದು ಹೋಯಿತು, ಇನ್ನೇನು ಇಲ್ಲ ಬದುಕಿನಲ್ಲಿ ಅಂತ ತುಂಬ ದುಃಖದಲ್ಲಿ ಇದ್ದ. ಆಗ ಅವನು ಅವಳ ಮಾತನ್ನು ಕೇಳಿ ಬೆಚ್ಚಿದ. ಅವಳು ಹೇಳುತ್ತಾಳೆ, ಅಯ್ಯೋ ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.